ಅದಕ್ಕೆ ಹೇಳಿದ್ನಲ್ಲ, ಒಂದು ಕಾಲ ಬರುತ್ತೆ, ಅದಕ್ಕೂ ಕಾಲ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ನಾನೇ ಸ್ವತಃ ಖುದ್ದಾಗಿ ಒಂದು ಮಾಧ್ಯಮದ, ನನ್ನ ಸ್ವಂತ ಮಾಧ್ಯಮದಲ್ಲಿ ನಾನು ಆ ವಿಚಾರವನ್ನ ಏನು ನಾನು ಮಾತಾಡಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಇದು 2 ವರ್ಷದ ಕೆಳಗಡೆ ನಾನು ನೇಕಾರರ ಬಂಧುಗಳಿಗೆ ಹೊರೆ ಆಗಿದೆ, ಹೊರೆ ಮಾಡಿಬಿಟ್ರು ಅನ್ನೋ ಶಬ್ದವನ್ನು ಹೇಳಿದ್ರು. ಅವರು ತಿರ್ಚಿ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊತಾ ಇದ್ದಾರೆ. ಅದು ವಿಡಿಯೋ ಯಾವತ್ತು ನಾನು ಪತ್ರಿಕಾಗೋಷ್ಠಿ ಮಾಡಿದ್ದೀನಿ, ಯಾವತ್ತಾಗಿದೆ ನೋಡ್ರಿ. ಇದನ್ನ ಒಟ್ಟಾರೆ ಒಂದು ಗುಂಪು ರೆಡಿ ಆಗಿದೆ, ಒಂದು ಪಟ್ಟಬದ್ಧ ಹಿತಾಸಕ್ತಿಗಳು ಸಣ್ಣ ಮಾಡ್ತಾ ಇದಾರೆ. ಸಹನೆ ಮಾಡಕ್ ಆಗ್ತಾ ಇಲ್ಲ ನನ್ನ ಬೆಳವಣಿಗೆ, ನಾ ಮಂತ್ರಿ ಆಗಿದ್ದು. ಅದು ಎಲ್ಲ ರೀತಿ ಒಳಗ ಎಲ್ಲರಿಗೂ ಸೇರಿರ್ತಾರ ಅಲ್ಲಿ. ಕುತಂತ್ರಿಗಳಂತಂದ್ರೆ ಅವರು ಸ್ವಯಂ ಪಕ್ಷದವ್ರು ಇರ್ಬೋದು, ಬೇರೆಯವರು ಇರ್ಬೋದು, ಅವರೆಲ್ಲ ಸೇರಿರ್ತಾರೆ ಇದ್ರೊಳಗೆ. ಅವ್ರು ಸಹನೆ ಮಾಡಕ್ ಆಗ್ತಾ ಇಲ್ಲ, ಸಹಿಸ್ಕೊಳಕ್ ಸಾಧ್ಯ ಇಲ್ಲ. ನಾನು ಒಂದೇ ಕೇಳಕ್ ಇಚ್ಛೆ ಪಡ್ತೀನಿ ಮಾಧ್ಯಮದ ಮುಖಾಂತರ, ಅವ್ರಾದಾಗ ನಾ ಯಾವುದೂ ತೊಂದರೆಯನ್ನ ಮಾಡಿಲ್ಲ ಯಾರಿಗೂ. ಇದನ್ನ ಸುಮ್ಮನೆ ಅದೇನೋ ಅಂತಾರಲ್ಲ, ಚೂಟ್ ಎಪ್ಸೋದಂತ ನೋಡ್ತೀನಿ ನಾನು ಮಾಧ್ಯಮದಲ್ಲಿ ಅನೇಕ ಘಟನೆಗಳನ್ನ ದಿವಸ ಒಂದು ಫೇಸ್ಬುಕ್ನಾಗ ಏನೇನೋ ಮಾತಾಡೋದು, ಅವರ ಮಾತುಗಳನ್ನು ಮಾತಾಡೋದು, ಇದು ಎಷ್ಟು ಸರಿ? ನನಗೂ ಮಾತಾಡಕ್ ಬರುತ್ತೆ. ನಾನು ಅವ್ರದಾಗ ಏನೂ ಮಾಡಿಲ್ಲ, ನಾನು ಯಾರಿಗೂ ದ್ವೇಷ ಮಾಡುವಂತ ಕೆಲಸ ಮಾಡಿಲ್ಲ, ನಾನು ದ್ವೇಷನೂ ಮಾಡೋದಿಲ್ಲ, ಯಾರ ವಿರುದ್ಧನೂ ನಾನು ಅನ್ಯಾಯ ಮಾಡುವಂತ ಕೆಲಸಕ್ಕೆ ನಾನು ಬಂದಿಲ್ಲ. ನಾನೀಗ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ರಾಜ್ಯ ಸರ್ಕಾರ, ಆ ಜವಾಬ್ದಾರಿತವಾಗಿ ನಡೆದು ಜನರಿಗೆ ಏನ್ ಮಾಡ್ಬೇಕು, ಈ ಭಾಗಕ್ಕೆ ಏನು ಅಭಿವೃದ್ಧಿ ಪಡಿಸ್ಬೇಕು, ಅದು ಒಂದೇ ನನ್ನ ಕರ್ತವ್ಯ, ಅದನ್ನ ಮಾಡ್ತೀನಿ. ಯಾರು ಅದು ಹೇಳ್ತಾರಲ್ಲ, ಹೊಯ್ಕೊಳ್ಳೋರೊಂದು ಬಾಯಿ ಹೊಗಳೋ ಬಾಯಿ.